ಬೆಂಗಳೂರಿನಲ್ಲಿ ನಡೆದ 2026 ಕರ್ನಾಟಕ ಸ್ಟೇಟ್ ಜೂನಿಯರ್ ಅಥ್ಲೆಟಿಕ್ಸ್ ಮೀಟ್ನಲ್ಲಿ ವಿಜಯಪುರ ಜಿಲ್ಲೆಯ ಕ್ರೀಡಾಪಟುಗಳು ಜೈಭೇರಿ ಸಾಧಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ಸ್ಟೇಟ್ ಜೂನಿಯರ್ ಅಥ್ಲೆಟಿಕ್ಸ್ ಮೀಟ್ನಲ್ಲಿ ವಿಜಯಪುರ ಜಿಲ್ಲೆಯ ಕ್ರೀಡಾಪಟುಗಳು ಜೈಭೇರಿ ಸಾಧಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಕ್ರೀಡಾಪಟುಗಳ ನಡುವೆ ವಿಜಯಪುರ ಜಿಲ್ಲಾ ತಂಡದ ಕ್ರೀಡಾಪಟುಗಳು ಉತ್ಸಾಹದಿಂದ ಸ್ಪರ್ಧಿಸಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕಿರಿಯ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ವಿಜಯಪುರ ಜಿಲ್ಲಾ ತಂಡ ಉತ್ಸಾಹದಿಂದ ಪಾಲ್ಗೊಂಡಿತು. ವಿವಿಧ ಅಥ್ಲೆಟಿಕ್ಸ್ ವಿಭಾಗಗಳಲ್ಲಿ ಕ್ರೀಡಾಪಟುಗಳು ತಮ್ಮ ಪ್ರತಿಭೆ ಪ್ರದರ್ಶಿಸಿ ವಿಜಯಪುರದ ಕೀರ್ತಿ ಹೆಚ್ಚಿಸಿದ್ದಾರೆ. ಕ್ರೀಡಾಪಟುಗಳ ಸಾಧನೆಗೆ ವಿಜಯಪುರ ಅಥ್ಲೆಟಿಕ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಗೂ ತರಬೇತುದಾರರು ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿಯೂ ಇನ್ನಷ್ಟು ಉತ್ತಮ ಸಾಧನೆ ಮಾಡುವಂತೆ ಪ್ರೋತ್ಸಾಹಿಸಿದ್ದಾರೆ. ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಕ್ರೀಡಾಪಟುಗಳು ತೋರಿದ ಪ್ರದರ್ಶನ, ತರಬೇತಿ ಹಾಗೂ ಮುಂದಿನ ಗುರಿಗಳ ಕುರಿತು ಕೋಚ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಕ್ರೀಡಾಪಟು ತಮ್ಮ ಸಾಧನೆ, ಸ್ಪರ್ಧೆಯ ಅನುಭವ ಹಾಗೂ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತಷ್ಟು ಉತ್ತಮ ಸಾಧನೆ ಮಾಡುವ ಗುರಿಯ ಬಗ್ಗೆ ಕ್ರೀಡಾಪಟುಗಳು ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಮಟ್ಟದ ಕಿರಿಯ ಅಥ್ಲೆಟಿಕ್ಸ್ ಮೀಟ್ನಲ್ಲಿ ವಿಜಯಪುರದ ಕ್ರೀಡಾಪಟುಗಳು ತೋರಿದ ಈ ಸಾಧನೆ ಜಿಲ್ಲೆಯ ಕ್ರೀಡಾಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ. ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಸೂಕ್ತ ತರಬೇತಿ ಹಾಗೂ ಪ್ರೋತ್ಸಾಹ ದೊರೆತರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟದಲ್ಲಿಯೂ ವಿಜಯಪುರದ ಹೆಸರು ಮತ್ತಷ್ಟು ಎತ್ತರಕ್ಕೇರಿಸುವ ವಿಶ್ವಾಸ ವ್ಯಕ್ತವಾಗಿದೆ. ಇವತ್ತು ಬಿಜಾಪುರಕ್ಕೊಂದು ಹೆಮ್ಮೆ ವಿಷಯ ರೀ. ಈ ಒಂದು ವಿಷಯ ಏನಂತ ಕೇಳಿದ್ರೆ 2026 ನಡೆದಂತ ಅಥ್ಲೆಟಿಕ್ ಮೀಟ್ ಒಳಗಡೆ ಕರ್ನಾಟಕ ರಾಜ್ಯದಲ್ಲಿ 110 ಮೀಟರ್ ಹಡಲ್ಸ್ ವಿಭಾಗದಲ್ಲಿ ವಿಜಯಪುರದ ಪ್ರತಿಭೆ ಇತಿಹಾಸವನ್ನ ದಾಖಲೆಯನ್ನ ಮಾಡಿರ್ತಕ್ಕಂತ ರೋಹನ್ ರಾಠೋಡ್ ಬಹಳ ಖುಷಿ ಅನ್ಸುತ್ತೆ. ಯಾಕಂತ ಕೇಳಿದ್ರೆ ನಾವು ಸದಾಕಾಲ ಅವಾಗ ನೋಡುವ ಸಮಯದಲ್ಲಿ ಪ್ರಯತ್ನ ಪ್ರತಿನಿತ್ಯ ಆತಂದಿರ್ತಾ ಇತ್ತು. ಸುಮಾರು 2-3 ವರ್ಷಗಳ ಕಾಲ ಪ್ರಯತ್ನ ಪಟ್ಟಿರ್ತಕ್ಕಂತ ಹುಡುಗ. ಸೊ ನಮ್ಗಿಷ್ಟ ಏನಂತ ಕೇಳಿದ್ರೆ ಈ ಹುಡುಗ ಮುಂದೊಂದ್ ದಿನ ಏನಂತ ಕೇಳಿದ್ರೆ ನಮ್ಮ ವಿಜಯಪುರ ಜಿಲ್ಲೆಯಿಂದ ಏಷ್ಯನ್ ಗೇಮ್ಸ್ ಆಗಿರ್ಲಿ, ಒಲಿಂಪಿಕ್ಸ್ ಆಗಿರ್ಲಿ, ಕಾಮನ್ವೆಲ್ತ್ ಆಗಿರ್ಲಿ ಅಂತ ಎಲ್ಲ ಕೂಡ ಏನಂತ ಕೇಳಿದ್ರೆ ಆಡುವಂತ ಆಟಗಾರನಾಗ್ಲಿ ಅನ್ನುವಂತ ಒಂದು ವಿಶೇಷವಾಗಿರ್ತಕ್ಕಂಥ ನಮಗೂ ಒಂದು ಹೆಮ್ಮೆ ಅವ ಆಡಾಕತ್ರ. ಅದರೊಟ್ಟಿಗೆ ಏನಂತ ಕೇಳಿದ್ರೆ ಸತತವಾಗಿ ಈ ಎಲ್ಲಾ ಪ್ರತಿಭೆಗಳನ್ನ ಇವತ್ತು ರಾಜ್ಯಾದ್ಯಂತ ಪ್ರದರ್ಶನಕ್ಕೊಳಪಡಿಸಿ ಇವತ್ತಿನ ದಿನ ಸಾಧನೆ ಮಾಡೋಕೊಂದು ಬಹಳ ವಿಶೇಷವಾಗಿ ಕ್ರೀಡಾ ತರಬೇತುದಾರ ಇದಕ್ಕ ತಂದೆ ಆದಂತ ಸಮಯವನ್ನ ತನ್ನ ಫ್ಯಾಮಿಲಿ ಎಷ್ಟೇ ಬಡತನದಲ್ಲಿದ್ರು ಕೂಡ ಅದನ್ನ ಬಿಟ್ಟಾಕಿ, ಎಷ್ಟೇ ತನ್ನ ನೋವುಗಳು, ಎಷ್ಟೇ ಆತನಿಗೆ ವೈರತ್ವಗಳು, ಎಷ್ಟೇ ಆತನಿಗೆ ಮಾತಾಡಿರ್ತಕ್ಕಂಥ ಅವಹೇಳನಕರ ಮಾತುಗಳನ್ನ ಎಲ್ಲವೂ ಕೂಡ ಧಿಕ್ಕರಿಸಿ ಏನಂತ ಕೇಳಿದ್ರೆ ನನ್ನ ಕೆಲಸ ಏನಾದ್ರು ಇದ್ರು ನನ್ನ ಪ್ರತಿಭೆಗಳ ಸಾಧನೆಯೊಂದಿಗೆ ನನ್ ಕೆಲಸ ಮಾಡ್ಬೇಕು ಅನ್ನುವಂತ ದೃಷ್ಟಿಕೋನದೊಳಗಡೆ ಈ ತರಬೇತುದಾರ ಆಗಿರ್ತಕ್ಕಂಥ ಮೊಹಮ್ಮದ್ ಇರ್ಫಾನ್ ಹಿಟ್ನಳ್ಳಿ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ತರಬೇತಿ ನೀಡಿದಾರಂತಾನೆ ಇವತ್ತಿನ ದಿನ ರಾಜ್ಯಾದ್ಯಂತ ಏನಂತ ಕೇಳಿದ್ರೆ ದಾಖಲೆ ಮಾಡಿರ್ತಕ್ಕಂಥ ರೋಹನ್ ರಾಠೋಡ್ ಅನ್ನುವಂತ ಒಬ್ಬ ಹುಡುಗ ಮುಂದೆ ಇದೇ ತರಬೇತುದಾರ ಏನಂತ ಕೇಳಿದ್ರೆ ಇಂತ ಎಲ್ಲಾ ಕ್ರೀಡಾಪಟುಗಳಿಗೆ ಇನ್ನೂ ರಾಜ್ಯದ ದಾಖಲೆ, ರಾಷ್ಟ್ರ ಮಟ್ಟದ ದಾಖಲೆ ಮಾಡ್ಲಿ ಅನ್ನುವಂತ ನಾನು ವಿಜಯಪುರ ಜನತೆ ಪರವಾಗಿ ಮತ್ತೆ ಈ ಕ್ರೀಡಾಪಟುಗಳ ಪರವಾಗಿ ಪ್ರತಿಯೊಬ್ಬರ ಪರವಾಗಿ ನಾನು ಅವರಿಗೆ ಆಶಿಸ್ತೀನಿ. ಅವರಿಗೆ ವಿಶ್ ಆಲ್ ದ ಬೆಸ್ಟ್. ಮುಂದಿನ ಜೀವನ ಅವ್ರದ್ದು ಒಳ್ಳೇದಾಗಿರ್ಲಿ. ಮುಂದಿನ ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಜ್ಯ ದಾಖಲೆ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದ ದಾಖಲೆಯನ್ನ ಮುರಿಯುವಂತಹ ದೇವರು ಅವನಿಗೆ ಶಕ್ತಿ ಕೊಡ್ಲಿ. ಅದರೊಟ್ಟಿಗೆ ಆ ತರಬೇತುದಾರನಿಗೂ ಕೂಡ ಇನ್ನಷ್ಟು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡುವಂತ ಕ್ರೀಡಾ ತರಬೇತುದಾರ ಹುಟ್ಟಾಕುವಂತ ಆ ದೇವರು ಇವರಿಗೆ ಶಕ್ತಿ ಕೊಡ್ಲಿ ಅಂತ ನಾನು ಬಹಳ ವಿಶೇಷವಾಗಿ ಬೇಡ್ಕೊತೀನಿ. ಓಕೆ, ಥ್ಯಾಂಕ್ ಯು. ಮುಸ್ತಾಕ್ ಹಾದಿಮನಿ ಅಂತ ಸರ್, ಇದು ಮೊನ್ನೆ ನೀವು ಬಂದಿದ್ರಿ ಸ್ಟೇಡಿಯಂ ಅಲ್ಲಿ ಡಿಸ್ಟಿಕ್ ಸೆಲೆಕ್ಷನ್ ನಡೆದಿತ್ತು ಸರ್ ಬಿಜಾಪುರಲ್ಲಿ. ಆ ಸೆಲೆಕ್ಷನ್ ಆಗಿ ಸ್ಟೇಟಿಗೆ ಹೋಗಿ ಸ್ಟೇಟ್ ಜೂನಿಯರ್ ಅಥ್ಲೆಟಿಕ್ ಮೀಟ್ ಬೆಂಗಳೂರಲ್ಲಿ ನಡೆದಿತ್ತು ಸರ್. ಇದೇ 11-12 ಅಲ್ಲಿ ನಡೆದಿತ್ತು. ಅದರಲ್ಲಿ ನಮ್ಮ ರೋಹನ್ ರಾಠೋಡ್ ಅಂತ ಹೇಳಿ ನನ್ನ ಸ್ಟೂಡೆಂಟು 110 ಹಡಲ್ಸ್ ಅಂಡರ್-20 ಅಲ್ಲಿ ಕರ್ನಾಟಕ ರೆಕಾರ್ಡ್ ಮಾಡಿದ್ದಾನೆ ಸರ್. ಅದು ನಮ್ಗೆ ಹೆಮ್ಮೆ ಅನಿಸ್ತದೆ. ಬಿಜಾಪುರದಲ್ಲಿ ಈಗಿನವರೆಗೂ ಯಾರು ಇಂಥ ರೆಕಾರ್ಡ್ ಮಾಡಿದಿಲ್ಲ. ಈ ಸಲ ನಮ್ಮ ಹುಡುಗ ಮಾಡಿದ್ದಾನೆ ರೋಹನ್ ರಾಠೋಡ್, ಅದು ನಮ್ಗೆ ಹೆಮ್ಮೆ ಇದೆ. ಈ ಬಿಜಾಪುರ ಅಂದ್ರೆ ಒಂದು ಎಲ್ಲ ಮೊದಲೇನಂತಿದ್ರು ಬೆಂಗಳೂರು, ಮಂಗಳೂರು, ಉಡುಪಿಯಲ್ಲಿ ಮೆಡಲ್ ಆಗ್ತಾವ. ಬಿಜಾಪುರ ಕಡೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮೆಡಲ್ ಆಗಂಗಿಲ್ಲ, ಯಾರು ಮೆಡಲ್ ಮಾಡಕ್ ಬರಂಗಿಲ್ಲ, ಯಾರು ಫಾಸ್ಟ್ ಆಸಕ್ತಿ ತೋರ್ಸಂಗಿಲ್ಲ ಅಂತೇಳಿ ಹಿಂಗ ನಮ್ಗೆ ಬರೀ ಕೇಳ್ಪಡ್ತಿದ್ದೀವಿ. ಹಿಂಗ ನಮ್ ಮಾತಾಡ್ತೂ ಇದ್ರು. ಈಗ ನಾವು ಈ ಇದರಿಂದ ವಾಸಲನ್ನು ಒಂದು 14 ಮೆಡಲ್ ಬಂದಿವಿ ಸರ್ ಬಿಜಾಪುರಲ್ಲಿ. ಎಲ್ಲ ಡಿವಿಷನ್, ಸ್ಟೇಟ್ ಮತ್ತೆ ಸೌತ್ ನ್ಯಾಷನಲ್ ಕೂಡಿ ಈ ಸರ ಸ್ಟೇಟಿಗೆ ರೆಕಾರ್ಡ್ ಆಗಿದೆ ಸರ್. ಅದು ನಮ್ಗೆ ಹೆಮ್ಮೆ ಐತಿ ಸರ್. ಅದಕ್ಕೆ ಒಂದ್ಸಲ ನಿಮ್ಗೆ ಹೇಳ್ಬೇಕಂತೇಳಿ ಇದು ಆಗಿತ್ತು. 110 ಹಡಲ್ ಸರ್ ಅಂಡರ್-20 ಅಲ್ಲಿ ರಾಜ್ಯಕ್ಕೆ ರೆಕಾರ್ಡ್ ಮಾಡಿದಾನೆ ಸರ್. ನ್ಯೂ ರೆಕಾರ್ಡ್. ಫಸ್ಟ್ ಪ್ಲೇಸ್ ಅಂದ್ರೆ ರೆಕಾರ್ಡ್ ಸರ್ ಅದು. ಅದರಲ್ಲಿ ಮೊದಲೇನು ಸರ್ ರೆಕಾರ್ಡ್ ಟೈಮಿಂಗು 14.10 ಇತ್ತು.
ಈಗ ಅವ ಅದು ಮುರಿದು 14.01 ಸೆಕೆಂಡ್ ಅಲ್ಲಿ 110 ಹರ್ಡಲ್ಸ್ ಹೊಡಿದಾನೆ ಸರ್. ಇದು ನಮ್ಗೆ ಹೆಮ್ಮೆ ಅನ್ಸುತ್ತೆ. ಅದಕ್ಕಲ್ಲಿ ನಮ್ಗೆ ಹೇಳಿ ಹಾಗೆ ಒಂದು ಏನೇನ್ ಸರ್, ಇಂತ ಪ್ರತಿಭೆಗಳು ಇನ್ನ ಬಹಳ ಇದಾವ ಸರ್ ನಮ್ಮಲ್ಲಿ ಬಿಜಾಪುರಲ್ಲಿ. ಅಂತವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಾನು ಹೇಳಕ್ ಬಿಡ್ತೀನಿ ಸರ್. ಅದಕ್ಕಲ್ಲಿ ನಿಮ್ಗೆ ಒಂದು ಇದು ಸರ್, ನನ್ನ ಹೆಸರು ಮೊಹಮ್ಮದ್ ಇರ್ಫಾನ್ ಇಟ್ನಳ್ಳಿ ಅಂತೇಳಿ, ಅಥ್ಲೆಟಿಕ್ ಕೋಚ್ ಬಿಜಾಪುರ್ ಸರ್. ಚಲೋ ಅನ್ಸಾತಿದ್ರಿ ಸರ್, ಹೊರಗಿರ್ಕೆಲ್ಲ ಮಾಡಿದಾರಿ ಸರ್. ನಮ್ ಸರಿನ್ ಸಪೋರ್ಟ್ ಇದ್ರಿ ಸರ್, ಎಲ್ಲಾರು ಸಪೋರ್ಟ್ ಮಾಡ್ಯಾರಿ ಸರ್. ನಿಮ್ದು ಪ್ರಾಕ್ಟೀಸ್ ಅಲ್ಲಿ ಪರಿಶ್ರಮದಿಂದ ನೀ ಈ ತರ ಆಗಿತ್ತು. ಹಾ ರೀ. ಲಾಸ್ಟ್ ಟೈಮ್ ಹರ್ಡಲ್ಸ್ ಒಳಗೆ ಎಷ್ಟು ಪ್ಲೇಸ್ ಇದೆ? ಹೋದ್ ಸಲ ಅಮೇಚರ್ ಒಳಗೆ ಸೆಕೆಂಡ್ ಪ್ಲೇಸ್ ಆಗಿತ್ರಿ ಸರ್. ಈ ಅಮೇಚರ್ ಅಲ್ಲಿ ರೆಕಾರ್ಡ್ ಮತ್ತೆ ಫಸ್ಟ್ ಪ್ಲೇಸ್ ಮಾಡಿದೆ. ಫಸ್ಟ್ ಪ್ಲೇಸ್ ಅಂದ್ರೆ ಸ್ಟೇಟಿಗೆ ಫಸ್ಟ್ ಅವರ್ ರೆಕಾರ್ಡ್. ಫಸ್ಟ್ ಪ್ಲಸ್ ರೆಕಾರ್ಡ್. ಹಾ ಸರ್. ಇದ್ರ ಹಿಂದೆ ಯಾರ್ಯಾರ್ದು ಪರಿಶ್ರಮ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರು ಸರ್, ನಮ್ ಟೀಮ್ ರೀ ಸರ್, ನಮ್ ಕೋಚ್ ರೀ, ಫ್ಯಾಮಿಲಿ, ನಮ್ ಸರ್ ಎಲ್ಲಾರು ಸರ್. ಮುಂದೆ ಏನ್ ಕನಸಿದೆ? ಒಂದ್ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್, ಒಲಿಂಪಿಕ್ಸ್ ತನ ಹೋಗೋದೈತ್ರಿ. ಅದಕ್ಕೆ ನಿಮ್ಗೆ ಅಲ್ಲಿ ಮಟ್ಟ ಹೋಗ್ಲಿಕ್ಕೆ ಸರ್ಕಾರದಿಂದ ಏನು ಅನುದಾನ ಆಗ್ಲಿ ಏನು ಅದು ಸಪೋರ್ಟ್ ಇದೆ? ಏನ್ ಇಲ್ರಿ, ಸಪೋರ್ಟ್ ಬೇಕ್ರಿ ಸರ್. ಏನ ಈಗಿದ್ದ ಬಟ್ಟಿಗೆ ಏನ್ ಸಪೋರ್ಟ್ ಯಾರು ಇದಾರ? ಅಷ್ಟೇ ಫಾದರ್. ಹೆಮ್ಮೆ ಅನಿಸ್ತಾಗ. ಹಾ ಸರ್. ರೋಹನ್ ರಾಠೋಡ್. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ, ಭಾಗ್ಯವಂತಿ ಆರಾಧಕರು ಪಂಡಿತ್ ರಾಘವೇಂದ್ರ ಜೋಶಿ. ಸಮಸ್ಯೆಗಳಾದ ಉದ್ಯೋಗದಲ್ಲಿ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿ ಪ್ರೇಮಕ್ಕೆ ಮನೆಯವರ ಅಡ್ಡಿ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಮಾಟ ಮಂತ್ರ, ಆಸ್ತಿ ವಿಚಾರ, ಶತ್ರುನಾಶ, ಅತ್ತೆ ಸೊಸೆ ನಾದಿನಿ ಕಿರಿಕಿರಿ, ಇನ್ನೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಭಾಗ್ಯವಂತಿ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮುಖಾಂತರ ಶಾಶ್ವತ ಪರಿಹಾರ, 100% ಶಾಶ್ವತ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ. ಒಂದು ಕರೆ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಸಮಸ್ಯೆಗಳ ಫೋನಿನ ಮೂಲಕ ವಿಶೇಷ ಪರಿಹಾರ ಮಾಡಲಾಗುವುದು. ಸಂಪರ್ಕಿಸಿ 9901238550.